ಚಿನ್ನಯ್ಯ ಅಲಿಯಾಸ್ ಚಿನ್ನಪ್ಪ ಅಲಿಯಾಸ್ ಚೆನ್ನಯ್ಯ ಅಲಿಯಾಸ್ ಚೆನ್ನ ಈತನ ಬಾಳು ಈಗ ಚಿತ್ರಾನ್ನ. ಎಷ್ಟೆಲ್ಲ ಹೆಸರು, ಏನೆಲ್ಲ ಸುಳ್ಳು. ಅಬ್ಬಬ್ಬಬ್ಬ, ಸುಳ್ಳೇ ಈತನ ಮನೆ ದೇವರು ಅನ್ನೋ ರೀತಿ ವರ್ತನೆ. ನದಿಯಲ್ಲಿ ಮುಳುಗಿ ಸತ್ತ ಹೆಣಗಳಿಂದ ಈ ಚಿನ್ನಯ್ಯ ಚಿನ್ನವನ್ನ ಕದೀತಾ ಇದ್ದ. ಚಿನ್ನಯ್ಯನ ಆಟಾಟೋಪ ಒಂದ ಎರಡ. ಈತನ ಬಗ್ಗೆನೇ ಒಂದು ಸಿನಿಮಾ ಮಾಡಬಹುದು. ಈತನ ಕ್ಯಾರೆಕ್ಟರ್ ಬಗ್ಗೆ ಅನಾಥ ಶವಗಳ ಮೇಲಿನ ಚಿನ್ನವನ್ನ ಕೂಡ ಬಿಡ್ತಾ ಇರಲಿಲ್ಲ ಈ ವ್ಯಕ್ತಿ. ಉಂಡಾಡಿ ಉಡಾಳ ಫ್ರಾಡ್. ಐ ರಿಪೀಟ್, ಹಿ ವಾಸ್ ಅ ಬಿಗ್ ಟೈಮ್ ಫ್ರಾಡ್. ಈ ಚನ್ನನ ಮುಖವಾಡವನ್ನ ಕಳಚೋದಕ್ಕೆ 15-16 ದಿನಗಳ ಸಮಯವನ್ನ ತೆಗೆದುಕೊಂಡ್ರು. ಫೈನಲಿ ಬೆತ್ತಲಾಗಿದ್ದಾನೆ ಸಮಾಜದ ಮುಂದೆ ಈ ಚೆನ್ನಯ್ಯ. ಬೆತ್ತಲಾಗಿದ್ದಾನೆ. ಯಾರ ಮೇಲೋ ತೇಜೋವಧೆ ಮಾಡಿ ತಪ್ಪಿಸ್ಕೊಂಡು ಬಿಡಬಹುದು. ಧಾರ್ಮಿಕ ಭಾವನೆಗೆ ಕೊಡಲಿ ಪೆಟ್ಟನ್ನ ಕೊಟ್ಟು ನಾನು ಆರಾಮಾಗಿರಬಹುದು ಅಂತ ಅಂದುಕೊಂಡ ವ್ಯಕ್ತಿಯ ಬಾಳಲ್ಲಿ ಈಗ ಬಿರುಗಾಳಿ, ಸುನಾಮಿ ಅಕ್ಷರಶಃ. ಡೀಟೇಲ್ಸ್ ಕೊಡ್ತಾರೆ ದೀಪಕ್. ಇನ್ನೂ ಮಳೆಗಾಲ ಮುಗಿಯೋ ತನಕ ಈತನ ಕತೆ ಮುಂದುವರಿಬಹುದು ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಫುಲ್ ಸ್ಟಾಪ್ ಹಾಕೋ ಕೆಲಸವನ್ನ SIT ಟೀಮ್ ಬಹಳ ಬೇಗ ಮಾಡ್ತು ಅಂತ ಕಾಣಿಸುತ್ತೆ. ಈತನ ಕ್ಯಾರೆಕ್ಟರ್ ಬಗ್ಗೆ, ಈತನ ವರ್ತನೆ ಬಗ್ಗೆ ಧರ್ಮಸ್ಥಳದ ಗ್ರಾಮಸ್ಥರು ಏನೆಲ್ಲ ಕತೆಗಳನ್ನು ಹೇಳಿದ್ರು. ಆಮೇಲೆ ಆ ಕತೆಗಳು ಸತ್ಯಕ್ಕೆ ಎಷ್ಟು ಹತ್ತಿರವಾಗಿತ್ತು ದೀಪಕ್, ಇಷ್ಟು ದಿನ ನಮಗೆ ಹೇಳೋದಕ್ಕೆ ಆಗ್ತಿರ್ಲಿಲ್ಲ, ಈಗ ಫೈನಲಿ ಹೇಳಬಹುದು. ಸೊ ಮಾಹಿತಿ ಕೊಡೋದಾದ್ರೆ. ಖಂಡಿತ ಮಮತಾ ಹೆಗಡೆ, ಕಳೆದ 15 ದಿನಗಳಿಂದ ತೀವ್ರವಾಗಿ ಪೊಲೀಸರನ್ನ ಕಾಡಿಸಿದ್ದಂಥದ್ದು. ಕಳೆದ 1 ತಿಂಗಳಿಂದ ಆತನ ವಿಚಾರಣೆಗಳು ನಡೀತಾ ಇತ್ತು ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಆತನನ್ನ ತೀವ್ರ ವಿಚಾರಣೆಗೆ ನಡೆಸಿದ ನಂತರ ಆತನನ್ನ ಬಂಧನ ಮಾಡಿದ್ದಾರೆ. ಆತನ ಬಗ್ಗೆ ಡೇ 1 ಇಂದ ಮಮತಾ ಕಥೆಗಳನ್ನ ಹೇಳ್ತಾ ಇದ್ರು ಅನ್ನುವಂಥದ್ದು. ಯಾಕಂದ್ರೆ ಆತ 20 ವರ್ಷ ಕೆಲಸ ಮಾಡ್ತಿರ್ಬೇಕಾದ್ರೆ ಆತ ಆ ಕ್ಷೇತ್ರದಲ್ಲಿ ಹೇಗಿದ್ದ, ಆತನ ಚಟುವಟಿಕೆಗಳು ಏನು ಅನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಗೂ ಗೊತ್ತು. ಎದುರುಗಡೆ ಇರುವಂತಹ ಹೋಟೆಲ್ನವರು ಹೇಳುವ ಪ್ರಕಾರ ಒಂದು ಮೃತದೇಹ ಇದೆ ಅಂತ ಸಿಕ್ಕಿದ ಕೂಡಲೇ ಆತ ಪೊಲೀಸರಿಗೆ ಆಗಿರ್ಲಿ ಅಥವಾ ಧರ್ಮಸ್ಥಳದ ಮಾಹಿತಿ ಕೇಂದ್ರಕ್ಕೆ ಆಗಿರ್ಲಿ ಯಾರಿಗೂ ಕೂಡ ಮಾಹಿತಿಗಳನ್ನ ಕೊಡ್ತಾ ಇರ್ಲಿಲ್ಲ. ಆತ ನೇರವಾಗಿ ನದಿಗೆ ಧುಮುಕ್ತಾ ಇದ್ದ. ಆ ಹೆಣ ಎಲ್ಲಿದೆ ಅಂತೇಳಿ ಇಟ್ಕೊಂಡು, ಅದು ಮಹಿಳೆಯ ಹೆಣ ಆದ್ರೆ ಆಕೆಯ ಮೂಗುತಿಯನ್ನ ತೆಗೆದುಕೊಂಡು ಬರೋದು, ಶರವನ್ನ ತೆಗೆದುಕೊಂಡು ಬರೋದು, ಅದರ ಜೊತೆಗೆ ಆಕೆ ಅವರ ಶರವನ್ನ ತೆಗೆದುಕೊಂಡು ಬಂದು ಅದನ್ನ ಹಾಕೊಳ್ಳುವಂಥದ್ದು, ಈ ತರದನ್ನ ಇದ್ರು ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಪ್ರಮುಖವಾಗಿ ಈ ಎಲ್ಲಾ ಮಾಹಿತಿಗಳನ್ನ ಸ್ಥಳೀಯರು ಹೇಳ್ಕೊಂಡು ಬರ್ತಾ ಇರುವಂತದ್ದು ಮಮತಾ. ಓಕೆ, ಅದಕ್ಕೆ ಹೇಳೋದಲ್ವಾ, ಧರ್ಮ ಬಿಟ್ರು ಕರ್ಮ ಬಿಡಲ್ಲ ಅಂತ. ಈತನ ವಿಚಾರದಲ್ಲಿ ಅಕ್ಷರಶಃ ನಾವು ನೋಡ್ಬಿಟ್ವಿ ಅದನ್ನ. ರೈಟ್, ದೀಪಕ್ ಮತ್ತೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೀಪಕ್, ನೀವು ವಿವರಿಸ್ತಾ ಇದ್ರಿ ಆತನ ಹಿನ್ನೆಲೆ ಮತ್ತು ಸ್ಥಳೀಯರು ಆತನ ವಿಚಾರದಲ್ಲಿ ಕಂಡಂತಹ ಸತ್ಯ ಏನು ಅಂತ. ಸುಳ್ಳಿನ ಸಮಾಧಿಯನ್ನ ಹೆಂಗೆ ಸ್ಥಳೀಯರು ಮಾಡ್ತಾ ಇದ್ದಾರೆ? ಈ ಒಂದು ಸುಳ್ಳಿನ ಸಮಾಧಿಯನ್ನ ಆತ 1-1.5 ವರ್ಷದಿಂದಲೇ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ದ ಅನ್ನುವಂಥದ್ದು. ಆತನನ್ನ ಕರಾವಳಿ ಭಾಗದಿಂದ ಮತ್ತು ಕೇರಳ ಭಾಗದಿಂದ ಕೆಲವರು ಮತ್ತು ಕರ್ನಾಟಕದ ಬೇರೆ ಬೇರೆ ಹೋರಾಟಗಾರರ ಹೆಸರಿನಲ್ಲಿ ಆತನನ್ನ ಭೇಟಿ ಆಗ್ತಾರೆ. 3 ಬಾರಿ ಭೇಟಿಯಾಗಿ ಈ ತರದ ಒಂದು ನಾವು ದೊಡ್ಡ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದೀವಿ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ. ಹಾಗಾಗಿ ಈ ಪ್ಲಾನ್ ನ ಮೇನ್ ಹೀರೋ ನೀನೆ ಅಥವಾ ಇದರ ರೂವಾರಿಯೇ ನೀನೆ ಅನ್ನುವಂಥದ್ದನ್ನ ಅವರೊಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಆ ರೀತಿಯಲ್ಲಿ ಆತನಿಗೆ ಮಾಸ್ಕ್ ಅನ್ನ ಹಾಕೊಂಡ್ಬಂದು ಆತ ಏನು ಕ್ಷೇತ್ರದಲ್ಲಿ ಕೆಲಸಗಳನ್ನ ಮಾಡ್ಕೊಂಡಿದ್ದ, ಆ ಕೆಲಸ ಮಾಡುವಂತ ಎಲ್ಲಾ ಘಟನೆಗಳನ್ನ ಇಟ್ಕೊಂಡು ಒಂದು ಲೆಟರ್ ಅನ್ನ ಸಿದ್ಧ ಮಾಡ್ತಾರೆ. ಆ ಲೆಟರ್ ನಲ್ಲಿ ಎಲ್ಲವೂ ಕೂಡ ದಾಖಲಾಗಿರುವಂತದ್ದು. ಆತನನ್ನ ನೋಡಿದವರು ಮೊದಲನೇ ದಿನನೇ ಆತನನ್ನು ಹೇಳಿದ್ದಾರೆ ಆತನ ಕೆಲಸಗಳು ಏನು, ಆತ ನದಿಗೆ ಹಾರಿ ಹೆಣದಲ್ಲಿದ್ದಂತಹ ಚಿನ್ನವನ್ನ ಅದರ ಜೊತೆಗೆ ಬೆಲೆ ಬಾಳುವ ವಸ್ತುಗಳನ್ನ ಆತ ಲಪಟಾಯಿಸ್ತಾ ಇದ್ದ ಅನ್ನುವಂಥದ್ದು. ಪ್ರಮುಖವಾಗಿ ಈ ಹೇಳಿಕೆಗಳನ್ನು ಕೂಡ SIT ಮುಂದೆ ದಾಖಲು ಮಾಡಿಕೊಂಡಿರುವಂತದ್ದು. ಈ ಹೇಳಿಕೆಗಳು ಸ್ಥಳೀಯರಿಂದ ಸಿಕ್ಕಿದ ಮೇಲೆ ನೇರವಾಗಿ ಆತ ಇರುವಂತಹ ಕೊಳ್ಳೇಗಾಲಕ್ಕೆ ಹೋಗ್ತಾರೆ ಮತ್ತು ಆತ ಕಳೆದ 10 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಂತಹ ಕೇರಳಕ್ಕೆ ಹೋಗ್ತಾರೆ. ತಮಿಳುನಾಡು ಭಾಗಗಳಲ್ಲೂ ಕೂಡ ಮಾಹಿತಿಗಳನ್ನು ಪಡ್ಕೊಂಡು ಬಂದು ನೇರವಾಗಿ ಆತನನ್ನು ವಶಕ್ಕೆ ಪಡ್ಕೊಂಡು ಇನ್ನಷ್ಟು ತೀವ್ರವಾಗಿ ವಿಚಾರಣೆ ಮಾಡಬೇಕು ಅನ್ನುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಅನ್ನು ಕೊಟ್ಟಿದ್ರೆ ಈ ಸತ್ಯ 15-20 ದಿವಸದ ಹಿಂದೆನೇ ಬಯಲಿಗೆ ಆಗ್ತಾ ಇತ್ತು. ಆದರೆ SIT ರಚನೆ ಮಾಡಿ ಆಗಿತ್ತು. ಆತ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ನಡಿ ಒಂದು ಅವಕಾಶವನ್ನು ಪಡ್ಕೊಂಡಿದ್ದ. ಈ ಎಲ್ಲ ವಿಟ್ನೆಸ್ ಸ್ಕೀಮ್ ಪ್ರೊಟೆಕ್ಷನ್ ಅನ್ನ ಬ್ರೇಕ್ ಮಾಡಲಿಕ್ಕೆ ಒಂದು 15 ಡೇಸ್ನ ಪೇಪರ್ ವರ್ಕ್ ಅನ್ನು ಮಾಡಬೇಕಾಗಿತ್ತು. ಆದರೆ ಬಹಳ ತ್ವರಿತಗತಿಯಲ್ಲಿ 4-5 ದಿವಸದಲ್ಲೇ ಈ ಒಂದು ಕಾನೂನು ಪ್ರೊಸೀಜರ್ಗಳನ್ನು SIT ಪೊಲೀಸರು ಮಾಡಿರೋದ್ರಿಂದ ವಶಕ್ಕೆ ಪಡೆದು ಆತನನ್ನ ಪೊಲೀಸ್ ಭಾಷೆಯಲ್ಲಿ ವಿಚಾರಣೆ ಮಾಡುವ, ಅದರ ಹಿಂದಿನ ಜಾಲವನ್ನು ಭೇದಿಸುವಂತಹ ಎಲ್ಲ ಸಾಧ್ಯತೆಗಳು ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಮಮತಾ.